ಈಗ ಯಾರಿದ್ದಾರೆ ಅವ್ರು 3 ತಾಲೂಕು ಬರುತ್ತೆ ಅವ್ರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳಿದಿಲ್ಲ ಅವ್ರಿಗೆ 1 ತಾಲೂಕು ಬರುತ್ತೆ 3 ತಾಲೂಕು ಬರುತ್ತೆ ಅವ್ರು ಯಾರ ಅಧಿಕಾರಿಗಳು ಇದ್ದಾರೆ ಅವ್ರು ಮಾತಾಡಿ ಬಂದಿದ್ರಿ ಯಾರ್ಯಾರು ಬಂದಿದ್ರಿ ಸರ್ ಇದು ಎಕ್ಸಿಕ್ಯೂಟಿವ್ ಬಂದಿದ್ರಿ ಸರ್ ಎಡಬ್ಲ್ಯೂಎಸ್ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಹೋಗಿದ್ರು ಮಸ್ತಿಗೆ ಎಷ್ಟು ಡಿಸ್ಕಷನ್ ಮಾಡಿದ್ರಿ ಅಲ್ಲಿ ಆಗಿದೆ ಸರ್ ಎಲ್ಲಿ ಮಾಡಿದ್ರಿ ಡಿಸ್ಕಷನ್ ನೀವು ಮತ್ತೆ ಒಂದು ಪ್ಲಾನ್ ತರ್ಪ ಕೇಳಿ ತಿರುಗಿ ಮಾಡಿ ಬಂದಿರಾ ಅಲ್ಲ ನೀವು ಅವತ್ತು ಡಿಸ್ಕಷನ್ ಮಾಡಿದ್ದೀರಾ ಎಲ್ಲ ಪ್ಲಾನ್ಗಳು ತರಲಿಲ್ಲ ನೀವು ಮತ್ತೆ ಪುನಃ ಪ್ಲಾನ್ಗಳು ತಗೊಂಡು ಬರ್ತೀವಿ ಸರ್ ಮ್ಯಾಪ್ಗಳು ಎಲ್ಲ ಅಂತ ಹೇಳಿದ್ರಿ ಯಾವ ಮ್ಯಾಪ್ ತಗೊಂಡ್ರೆ 8 ತಿಂಗಳಾಯ್ತು ಈಗ ಅವ್ರು ಮೀಟಿಂಗ್ ಬಂದ್ಮೇಲೆ ಯಾವುದೇ ಅಧಿಕಾರಿಗಳು ಯಾವುದೇ ಮ್ಯಾಪ್ ಅನ್ನು ತಂದಿರಲಿಲ್ಲ ಯಾವುದೇ ರೂಟ್ ಮ್ಯಾಪ್ ಇರಲಿಲ್ಲ ಎಲ್ಲಿ ಟ್ಯಾಂಕ್ಗಳು ಕಟ್ಟುವಂತ ಕೂಡ ಇವ್ರು ಗಮನಕ್ಕೆ ತರ್ತಕ್ಕಂಥದ್ದು ಯಾವುದು ಮಾಡಲಿಲ್ಲ ನಾವು ಅದಕ್ಕೆ ಪುನಃ ಅದನ್ನ ತಗೊಂಡು ಬಂದು ಮತ್ತೆ ಪುನಃ ತೋರಿಸ್ರು ಅಂತ ಹೇಳಿ ಹೇಳಿದ್ವಿ ಇವತ್ತಿಗೆ 8 ತಿಂಗಳಾಯ್ತು ಇವತ್ತಿಗೆ ಒಬ್ಬ ಅಧಿಕಾರಿಗಳು ಬಂದು ಮತ್ತೆ ಅದರ ತೋರಿಸಿದ್ರೆ ನೀವು ನಿಮ್ದೇನು ಪ್ರೋಗ್ರೆಸ್ ಏನಿದೆ ಹೇಳಿ ಬಸ್ಕಿಟ್ ಪ್ರೋಗ್ರೆಸ್ ಹೇಳಿ ನಿಮ್ಮ ಟೈಮ್ ಮಾಡಿ ಎಷ್ಟಿತ್ತು ಈಗ ಎಲ್ಲರಿಗೆ ಕೆಲಸ ಆಗಿದೆ ಹೇಳಿ ಅದು ಬಸ್ಕಿನ ಡೀಟೇಲ್ಸ್ ಹೇಳಿ ಹೇಳಿ ಅವರು ಸ್ಪೆಸಿಫಿಕ್ ಆಗಿ ನಾನು ಹೇಳಿದ್ದು 1 ವರ್ಷದ ಹಿಂದೆ ಸಿಟಿಯಲ್ಲಿ ಕೆಲಸ ನಡೀತಾ ಇದೆ ನ್ಯಾಷನಲ್ ಹೈವೇದಿಂದ ರೋಡ್ ತಯಾರು ಮಾಡ್ತಾ ಇದ್ದಾರೆ ಸಿಟಿಯಲ್ಲಿ ಮೊದಲು ಪೈಪ್ ಲೈನ್ ಮುಗಿಸ್ರಿ ನಾವು ಮತ್ತೆ ಹೊಡೆಯಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ ಆದ್ರೆ ಇವತ್ತು ಅವ್ರು ನಮ್ಮ ಮಾತು ಕೇಳಿಲ್ಲ 1.5 ವರ್ಷ ಅಲ್ಲೇ ಹೈವೇ ಕೆಲಸ ನಡೀತಾ ಇದೆ ಅದನ್ನ ಇವ್ರು ಪೈಪ್ ಲೈನ್ ಹಾಕ್ಲಿಕ್ಕೆ ಬರಲಿಲ್ಲ ಈಗ ಅಲ್ಲೆಲ್ಲ ರೋಡ್ ಕಂಪ್ಲೀಟ್ ಆಗಿ ಮುಗಿಸಿದ್ದಾರೆ ಆ ಸಿಟಿಯಲ್ಲಿ ಕೆಲಸ ನಡೆದಾಗ ಅದನ್ನ ಹಾಕಂತ ಹೇಳಿದ್ವಿ ಅದಾಗ್ಲಿಲ್ಲ ಈಗ ಮತ್ತೆ ಈಗೇನು ಅದು ಬಸ್ಗೆ ಅಂದ್ರೆ ಓಡಾಡಕ್ಕೆ ಜಾಗ ಇಲ್ಲ ಈಗ ಮತ್ತೆ ಬಂದು ಡಾಂಬರ್ ರೋಡ್ ಅಂತ ಇವತ್ತು ಕಟ್ ಮಾಡಿ ಪೈಪ್ ಲೈನ್ ಮಾಡಕ್ ಬಂದಿದ್ದಾರೆ ನಂಜನಗೂಡು ಕಂಪ್ಲೀಟ್ ಆಗಿದೆ ಸರ್ ಸ್ಟ್ರಕ್ಚರಲ್ ವರ್ಕ್ ಇದು ಕಲ್ಮಂಗಿ ಕಾಲಮ್ ಈಗ ನೀವು ಹೇಳ್ತೀರಿ ತೋರಿಸಿದ್ರೆ ಎಲ್ಲಿದಾವಂತ ನೀವು ನಮಗೆ ತೋರಿಸ್ಬೇಕಂತ ನಾವು ಅವತ್ತು ಮಾಹಿತಿ ಹೇಳಿದ್ವಿ ಜಿಲ್ಲಾ ಉಸ್ತುವಾರಿ ಹೇಳಿದ್ರು ಸೈಟ್ ಇನ್ಸ್ಪೆಕ್ಷನ್ 1.5 ವರ್ಷ ಆಯ್ತು ಅವ್ರು ಹೇಳಿ ನೀವು ಸೈಟ್ ಇನ್ಸ್ಪೆಕ್ಷನ್ ಗೆ ಎಷ್ಟು ಕರ್ಕೊಂಡು ಹೋಗಿದೆ ಅವರಿಗೆ ಶಾಸಕರು ಮೀಟಿಂಗ್ ಮಾಡಿದ್ರೆ ಸೈಟ್ ಇನ್ಸ್ಪೆಕ್ಷನ್ ಮಾಡಿಸಿಲ್ಲ ಅದೇ ಸಚಿವರೇ ನೀವು ಹೇಳಿದ್ರಿ 1 ವರ್ಷದ ಹಿಂದ್ಗಡೆ ಪ್ರತಿ ತಾಲೂಕಿನ ಶಾಸಕರುಗಳಿಗೆ ಎಲ್ಲೆಲ್ಲಿ ನಿಮ್ ಕೆಲಸ ನಡೀತಿದೆ ಎಲ್ಲಿ ಟ್ಯಾಂಕ್ ಕಟ್ತೀರಿ ಕರ್ಕೊಂಡು ಹೋಗಿ ತೋರಿಸ್ರಿ ಅಂತ ಹೇಳಿದ್ರಿ ಇವತ್ತಿನವರೆಗೂ ಅವ್ರು ಎಲ್ಲಾದ್ರೂ ಒಬ್ಬ ಶಾಸಕರುಗಳಿಗೆ ತೋರಿಸಿದಾರ ಸೈಟ್ ಇನ್ಸ್ಪೆಕ್ಷನ್ ಆಗಿಲ್ಲ ಸರ್ ಮೀಟಿಂಗ್ ಆಗಿದೆ ಲಾಸ್ಟ್ ಟೈಮ್ ಅಂದಾಗ ಶಾಸಕರೆಲ್ಲ ಏನ್ ಹೇಳಿದ್ರು ಈಗ ಅವರು ತಂದು ರಿವ್ಯೂ ಮಾಡಿ ನಿಮಗೆ ಸೈಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲಿ ಟ್ಯಾಂಕ್ ಕಟ್ತಾರೆ ಅದು ತೋರ್ಸ್ಕೊಂಡ್ ಕೇಳಿದ್ರಿ ಇವತ್ತಿಗೆ ಒಂದು ಟ್ಯಾಂಕ್ ನಮಗೆ ತೋರಿಸಿದಾರ ಅವರು ಅಲ್ಲ ನೀರಾವರಿ ಇವತ್ತು ನಿಮ್ಮ ಕ್ಷೇತ್ರ ನೀವೇ ಹೇಳ್ತಿದ್ರಿ ಈಗ ಅವ್ರು ಮ್ಯಾಪ್ ಆಗಿ ತೋರಿಸಿದ ತಕ್ಷಣ ಒಳ್ಳೆ ಟ್ಯಾಂಕ್ ಇವತ್ತು 1.5 ವರ್ಷದ ಹಿಂದ್ಗಡೆ ನೀವೇ ಹೇಳಿದ್ರಿ ನಾನು ನೋಡಿದ್ದೀನಿ ಆಯ್ತು ಅಧಿಕಾರಿಗಳು ಕಾಂಟ್ರಾಕ್ಟ್ಗಳು ನೀವು ಪತ್ರ ಕೊಡಿ ಆಕ್ಷನ್ ತಗೊಳ್ಳಿ ಮೇಲೆ ಯಾರ ಮೇಲೆ ಯಾರ್ಯಾರು ತಪ್ಪು ಮಾಡಿದ್ದಾರೆ ನಾವು ನಿಮ್ಮನ್ನ ಕೇಳ್ತೇವೆ ಜಿಲ್ಲಾ ಉಸ್ತುವಾರಿ ನೀವು ನನಗೊಂದು ಪತ್ರ ಕೊಡಿ ಎಷ್ಟೆಲ್ಲ ಕೊಡ್ಬೇಕು ನಿಮ್ಗೆ ನನಗಂತೂ ಕೊಟ್ಟಿದ್ದೀರಾ ನಿಮ್ಗೆ ಎಷ್ಟೆಲ್ಲ ಹೇಳ್ಬೇಕು ನನಗಂತೂ ನೀವು ಪತ್ರ ಕೊಟ್ಟಿದ್ದೀರಾ ಏನಾದ್ರು ಪತ್ರ ಕೊಟ್ಟಿದ್ದೀರಾ ಏನಂತ ನೀವು ಕಳಪೆ ಆಗಿದೆ ಅಲ್ಲ ಸರ್ ಪ್ರತಿ ಮೀಟಿಂಗ್ ನಲ್ಲಿ ಹೇಳ್ತಾ ಇದ್ದಾರೆ ನನಗೆ ಪತ್ರ ಕೊಟ್ಟಿದ್ದೀರಾ ಪತ್ರ ಕೊಡೋದಲ್ಲ ಪ್ರತಿ ಮೀಟಿಂಗ್ ನಲ್ಲಿ ಮೀಟಿಂಗ್ ಬಗ್ಗೆ ಈಗ ಒಂದು ಕೆಲಸ ಮಾಡಿ ಐ ಡೈರೆಕ್ಟ್ ಸಿಇಒ ಅವ್ರ ಶಾಸಕರು ಅವರು ಹೇಳ್ತಾ ಇದ್ದಾರೆ ಇನ್ಸ್ಪೆಕ್ಷನ್ ಮಾಡಿ 1 ವಾರ ಒಳಗೆ ಇನ್ಸ್ಪೆಕ್ಷನ್ ಮಾಡಿ ಯಾವ್ದಾರ ಕಳಪೆ ಆಗಿದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡು ಸಸ್ಪೆಂಡ್ ಮಾಡಿ ಹೋಗಿ ಸಸ್ಪೆನ್ಷನ್ ರಿಕಮೆಂಡ್ ಮಾಡಿ ಅವರು ನೀವು ಸ್ವತಃ ಹೋಗಿ ಸಿಇಒ ಅವರಿಗೆ ಶಾಸಕರಿಗೆ ಕರ್ಕೊಂಡು ನೋಡಿ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಎಲ್ಲಾದ್ರೂ ಲೋಪ ಇದ್ರೆ ಆಕ್ಷನ್ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.